ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ನಾವು ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ, ನಾನು ಆರೋಗ್ಯ ಸಚಿವನಾಗಿದ್ದಾಗ ಮೆಡಿಕಲ್ ಕಾಲೇಜ್ ಮಾಡಿದ್ದೆ, ನಂತರ KSRTC ಡಿವಿಷನ್ ಮಾಡಿದ್ದೆ. ಇವತ್ತು ನಮ್ಮ ಮಾತಿಗೆ ಸಮಾಧಾನವಾಗಿ ಒಪ್ಪಿ ಇಡೀ ರಾಜ್ಯದಲ್ಲಿ ಆರ್ಥಿಕವಾಗಿ ಏನೇ ಸಂಕಷ್ಟ ಇರಲಿ ಒಂದು ಶುಗರ್ ಫ್ಯಾಕ್ಟರಿನ ಮಾಡಲಿಕ್ಕೆ ಬಜೆಟಲ್ಲಿ ಘೋಷಣೆ ಮಾಡಿದರೆ, ಒಂದು ಕೃಷಿ ವಿಶ್ವವಿದ್ಯಾಲಯ ಮಾಡಲಿಕ್ಕೆ ಒಪ್ಪಿ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಹೇಮಾವತಿಗೆ ಕನಿಷ್ಠ 1,000 ಕೋಟಿಯಲ್ಲಿ ಆಧುನೀಕರಣ ಬಸರಾಳು ನಾಗಮಂಗಲ NBCಗೆ ಅವರು ಒಪ್ಪಿದ್ದಾರೆ. BC ಚಾನಲ್ ಅಡಿನಲ್ಲೂ ಅದೇ ಥರ ಒಪ್ಪಿದ್ದಾರೆ. ನೀವು ತೀರ್ಮಾನ ಮಾಡಿ, 4 ವರ್ಷ ನಮ್ಮ ಗೌರ್ಮೆಂಟ್ ಇದೆ, ಸಿದ್ದರಾಮಯ್ಯನವರ ಸರ್ಕಾರ 4 ವರ್ಷ ಇದೆ. ಯಾರು 136 ಜನನ ಯಾರು ದೇವೇಗೌಡರು ಕುಮಾರಸ್ವಾಮಿ ಅವರು ಬದಲಾವಣೆ ಹೇಳ್ತಾರೆ ಅಂತಾರಲ್ಲ, ಅವ್ರ ಹಣೆಲೂ ಬರಲಿಲ್ಲ. ಆದರೆ ನಾನು ರಾಜಕಾರಣವನ್ನ ಮುಂದುವರಿಸಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಕನಸು. ಈ ಚುನಾವಣೆಯಲ್ಲಿ ನಾವು ಮಾಡಿರ್ತಕ್ಕಂಥ ಅಭ್ಯರ್ಥಿ ನಂದೇ ತಾಲೂಕು, ನಂದೇ ವಿಧಾನಸಭಾ ಕ್ಷೇತ್ರ ಕನ್ನಘಟ್ಟದ ಒಬ್ಬ ಮಾಮೂಲಿ ರೈತರ ಮಗ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು. ಅವರು ಕಳೆದ 10 ವರ್ಷದಿಂದ 20 ವರ್ಷದಿಂದ ನನ್ನ ಜೊತೆ ಸಂಪರ್ಕ ಇದೆ. ಸೂಕ್ತವಾದಂಥ ವ್ಯಕ್ತಿ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಶಾಸಕರು ಮುಖಂಡರು ಸಿದ್ದರಾಮಯ್ಯನವರ ಹತ್ರ DK ಶಿವಕುಮಾರ್ ಹತ್ರ ಕರ್ಕೊಂಡೋದಾಗ ಒಂದೇ ಮಾತನ್ನು ಆಡದೆ, ನೀನು ಯಾರನ್ನಾರು ಕ್ಯಾಂಡಿಡೇಟ್ ಮಾಡು, ಗೆಲ್ಲಿಸ್ಕೊಂಬರ್ಬೇಕು ಅಂತೇಳಿ ನಮಗೆ ಒಪ್ಪಿಗೆ ಕೊಟ್ಟು ಒಂದು ಸಿಂಗಲ್ ಹೆಸರನ್ನ ಕಳಿಸಿ AICCನಲ್ಲಿ ಮೊದಲನೇ 7 ಜನರಲ್ಲಿ ಪಟ್ಟಿಯನ್ನು ಕ್ಲಿಯರ್ ಮಾಡಿದ್ದು ಇದೇ ತಾಲೂಕಿನ ಕನ್ನಘಟ್ಟದ ಗ್ರಾಮದ ಒಬ್ಬ ವೆಂಕಟರಮಣೇಗೌಡ, ಒಬ್ಬ ಸ್ಟಾರ್ ಚಂದ್ರ. ಕಾಂಗ್ರೆಸ್ ಇತಿಹಾಸ ಇದೆ. ಕಾಂಗ್ರೆಸ್ನಲ್ಲಿ ಅಷ್ಟು ಸುಲಭವಾಗಿ ಲೋಕಸಭೆಗೆ ಸೀಟ್ ತಗೊಳ್ಳೋದು ಇಷ್ಟೊಂದು ಸುಲಭವಾಗಿ ಸಾಧ್ಯವಿಲ್ಲ. ಎಷ್ಟೋ ಜನ ಫೈಟ್ ಮಾಡಿ, ಹೋರಾಟ ಮಾಡಿ ಸೀಟ್ ಸಿಗದಲ್ಲೇ ಇರ್ತಕ್ಕಂಥವ್ರು ಇವತ್ತು ಕರ್ನಾಟಕದಲ್ಲಿ 6 ಜನ ಇದ್ದಾರೆ. ನನಗೆ ಹೆಸರು ನಮ್ಮ ತಾಲೂಕಿಗೆ ಚಲುವರಾಯಸ್ವಾಮಿ ಮೇಲೆ ನಂಬಿಕೆ ಇಟ್ಟು, ಶಾಸಕರುಗಳ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಮಂತ್ರಿನೂ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿಗೂ ಸಹಕಾರ ಕೊಡ್ತಾ, ನಾನು ಹೇಳಿದ ಅಭ್ಯರ್ಥಿಗೂ ಲೋಕಸಭೆಗೆ ಸೀಟ್ ಕೊಟ್ಟು ನೀವೇನಾದರೂ ಹೆಚ್ಚು ಕಡಿಮೆ ನನಗೆ ಗೌರವವನ್ನು ಉಳಿಸ್ಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ನನಗೆ ಸಮಾಧಾನ ಇಲ್ಲ. ನನಗೆ ಕೆಲವು ಹುಡುಗರು ಮೆಸೇಜ್ ಮಾಡ್ತಾರೆ, ನಿಮ್ಮ ಲೀಡರ್ಗಳು ಯಾರಾದರೂ ಒಬ್ರು ತೋರಿಸ್ಬೇಕು ಅಂದ್ರೆ ತೋರಿಸ್ತೀನಿ ಮೆಸೇಜ್. ಯಾವ್ದಾರ ಊರಲ್ಲಿ ಓಟ್ ಕೇಳಿರೋ ಅಂತ ಯಾವ್ದಾರ ಫೋಟೋನ ತರ್ಸ್ಕೊಳ್ಳಿ ನೀವು ಅಂತ ಕೇಳ್ತಾರೆ. ನಿಮ್ಮ ಹತ್ರ 1,000-2,000 ಜನ ಲೀಡರ್ಗಳು ಕಾರ್ಯಕರ್ತರಿದ್ದಾರೆ. ಯಾವ್ದಾರ ಬೂತಲ್ಲಿ ಹೋಗಿ ನೀವು ಇಡೀ ಜಿಲ್ಲೆ ಸುತ್ತಾ ಇದ್ದೀರಾ, ಇಡೀ ಜಿಲ್ಲೆನಲ್ಲಿ ಎಲ್ಲ ಶಾಸಕರು ಓಡಾಡ್ತಾ ಇದ್ದಾರೆ. KR-ಪೇಟೆನಲ್ಲಿ 4 ಗುಂಪು ಒಂದಾಗಿದ್ದಾರೆ. ಪಾಂಡವಪುರದಲ್ಲಿ ರೈತ ಸಂಘ ಕಾಂಗ್ರೆಸ್ ಒಂದಾಗಿದೆ. ರವಿ ಅವರು ಮಂಡ್ಯದಲ್ಲಿ ಎಲ್ಲರೂ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ. ಅಪ್ಪಾಜಿಗೌಡರು ನಿಮ್ಮ ಜೊತೆ ಸೇರ್ಪಡೆ ಆಗಿದ್ದಾರೆ. ನಿಮ್ಮ ಲೀಡರ್ಗಳು ಯಾರು ಸಹ ಯಾವ ಬೂತ್ ಹತ್ರನೂ ಯಾವ ಮತದಾರ ಹತ್ರನೂ ಇಲ್ಲಿವರೆಗೆ ಹೋಗಿಲ್ಲ ಅನ್ನೋದನ್ನ ನಮ್ಮ ತಾಲೂಕಿನ ಬೂತ್ ಮಟ್ಟದ ಕಾರ್ಯಕರ್ತರು ನನಗೆ ಮೆಸೇಜ್ ಮಾಡ್ತಾರೆ. ಇದು ಸತ್ಯನೋ ಸುಳ್ಳೋ ನೀವೇ ನಿಮ್ಮ ನಿರ್ಧಾರ ಮಾಡಬೇಕು. ಜೊತೆಗೆ ಇನ್ನಿರ್ತಕ್ಕಂಥದ್ದು 21, 22, 23, 24, 25 5 ದಿವಸ ಇದೆ. ಈ 5 ದಿವಸ ನೀವು ಕಷ್ಟಪಟ್ಟು ನನ್ನ ಗೌರವವನ್ನು ಉಳಿಸಿದ್ರೆ ನಾನು ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ. ಏನಾದರೂ ನೀವು ಈ 5 ದಿವಸದಲ್ಲಿ ಮೈಮರೆತು ಈ ಕಾರ್ಯಕ್ರಮಗಳನ್ನ ಜನಕ್ಕೆ ಉಪಯೋಗವನ್ನ ಮನದಟ್ಟು ಮಾಡಿ ಮುಂದೆ AICC ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭರವಸೆಯನ್ನು ಅವ್ರ ಮುಂದಿಟ್ಟು ಇವತ್ತೇನು ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ನಾವು ಕೊಡ್ತಾ ಇದ್ದೀವಿ, ಖರೀದಿ ಮಾಡ್ತಾ ಇದ್ದೀವಿ, ರಾಗಿ ಖರೀದಿ ಮಾಡ್ತಾ ಇದ್ದೀವಿ, ಇದನ್ನು ತಿಳಿಸಿ ಮುಂದೆ MSPಗೆ ಸಂಪೂರ್ಣ ಕಾನೂನನ್ನ ಜಾರಿಗೆ ತರ್ತೀವಿ ಅನ್ನೋದನ್ನ ನೀವು ಗಮನಕ್ಕೆ ತಂದು, ಅದಲ್ಲದೆ ಇವತ್ತು ಸಾಲ ಮನ್ನಾ, ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋ ಒಂದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಗಮನಕ್ಕೆ ತಂದು
ಚಲುವರಾಯಸ್ವಾಮಿಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಮಂತ್ರಿ ಮಾಡಿ ಇಷ್ಟೆಲ್ಲ ಗೌರವವನ್ನು ಕೊಟ್ಟಿದೆ. ಅಭಿವೃದ್ಧಿಗೆ ಜಿಲ್ಲೆನಲ್ಲಿ ಎಲ್ಲ 8 ಕ್ಷೇತ್ರದ ಜನ ಚಲುವರಾಯಸ್ವಾಮಿನ ಪ್ರೀತಿಸ್ತಾರೆ, ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ಆದರೆ ನಾವು ಅವರಿಗೆ ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ನಾವು ಉದಾಸೀನ ಮಾಡಿದ್ರೆ, ನಾವು ಎಲ್ಲೋ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಳ್ಳದೆ ಹೆಚ್ಚು ಕಡಿಮೆ ಆದರೆ ಅವರ ಗೌರವ, ಅವರ ಮರ್ಯಾದೆ ಏನಾಗುತ್ತೆ, ಅವ್ರು ಯಾವ ರೀತಿ ಸಿದ್ದರಾಮಯ್ಯನವರ ಎದುರುಗಡೆ ಹೋಗ್ತಾರೆ, ಕ್ಯಾಬಿನೆಟ್ಗೆ ಹೋಗ್ತಾರೆ, ಅವ್ರು ಯಾವ ರೀತಿ ಮಂಡ್ಯದಲ್ಲಿ ಹೆಡ್ ಕ್ವಾರ್ಟರ್ ನಿಲ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡದೇ ಇದ್ದಾರೆ ಇದಕ್ಕಿಂತ ವಿಪರ್ಯಾಸ, ಇದಕ್ಕಿಂತ ನನಗೆ ದುರಂತ ಮತ್ತೊಂದು ಜೀವನದಲ್ಲಿ ನಾನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ.